ಪಹಲ್ಗಾಮ್ನಲ್ಲಿ ನಡೆದಿರತಕ್ಕಂಥ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ದೀವಿ. ಏನು ನಡೀತಾ ಇದೆ, ಯಾಕೆ ಹೀಗಾಗ್ತಾ ಇದೆ ಅಂತ. ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಠಿಕಾಣಿ ಹೂಡಿದ್ದಾರೆ ಗೃಹ ಸಚಿವ ಅಮಿತ್ ಶಾ. ಅಧಿಕಾರಿಗಳು ಮತ್ತು ಸೇನಾ ಮುಖ್ಯಸ್ಥರ ಜೊತೆ ಸಭೆಯನ್ನು ನಡೆಸಿದ್ದಾರೆ. ನೆನ್ನೆನೇ ಅವರು ಮೋದಿಯವರ ಆದೇಶದ ಪ್ರಕಾರ ಹೋದರು. ಇವತ್ತು ಘಟನಾ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಪಹಲ್ಗಾಮ್ಗೆ ಹೋಗ್ತಾ ಇದ್ದಾರೆ ಅವರು. ಸ್ಥಳ ಪರಿಶೀಲನೆ ಮತ್ತು ಮತ್ತಷ್ಟು ಮಾಹಿತಿಯನ್ನು ಅಮಿತ್ ಶಾ ಅವರು ಪಡಿತಾ ಇದ್ದಾರೆ. ಮೋದಿ ಅಮಿತ್ ಶಾ ಆಗಮನ ಹಿನ್ನೆಲೆಯಲ್ಲಿ ಫುಲ್ ಅಲರ್ಟ್. ನಮಗಿರೋ ಮಾಹಿತಿ ಪ್ರಕಾರ ಪ್ರಧಾನಿ ಮೋದಿಯವರು ಕೂಡ ಬೈ ಈವ್ನಿಂಗ್ ಇವತ್ತು ಅವರು ಪಹಲ್ಗಾಮ್ಗೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಬಟ್ ನಿನ್ನೆ ಅವರು ಸೌದಿನಲ್ಲಿದ್ದಾಗಲೇ ಅಮಿತ್ ಶಾ ಅವರಿಗೆ ಇನ್ಸ್ಟ್ರಕ್ಷನ್ ಇದ್ದಿದ್ದು ಇಮಿಡಿಯೇಟಾಗಿ ಹೊರಡಬೇಕು ಅಂತ. ಅವ್ರು ನಿನ್ನೆನೇ ಅವರು ಹೊರಟರು ವಿಶೇಷ ವಿಮಾನದಲ್ಲಿ. ಇವತ್ತು ಉನ್ನತಾಧಿಕಾರಿಗಳ ಸಭೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಈಗ ಇರೋ ಇನ್ನೊಂದು ದೊಡ್ಡ ಜವಾಬ್ದಾರಿ ಅಂತಂದರೆ ಅಲ್ಲಿ ಮೃತಪಟ್ಟವರ ದೇಹಗಳನ್ನು ಆಯಾ ರಾಜ್ಯಗಳಿಗೆ ಕಳಿಸ್ಕೊಡ್ಬೇಕು. ದೊಡ್ಡ ಜವಾಬ್ದಾರಿ ಅದು. ಅದೊಂದು ಕೆಲಸ ಒಂದು ಕಡೆ ನಡೀತಾ ಇದೆ. ಆಮೇಲೆ ಗಾಯಗೊಂಡಂಥವ್ರನ್ನ ಹಾಸ್ಪಿಟ್ಲ್ಗಳಿಗೆ ಶಿಫ್ಟ್ ಮಾಡೋದು ಅಥವಾ ಬೇರೆ ಬೇರೆ ಹಾಸ್ಪಿಟ್ಲಿಗೆ ರವಾನೆ ಮಾಡೋ ಕೆಲಸಗಳಾಗಬೇಕು. ಇದೆಲ್ಲದರ ನಡುವೆ ಅವ್ರು ಯಾರು ಉಗ್ರರಿದ್ದಾರೆ, ಪಿಶಾಚಿಗಳು, ಅವ್ರನ್ನ ಹುಡುಕಿ ಹೊಡೆಯುವಂತಹ ಕೆಲಸಗಳಾಗಬೇಕು. ಯಾವ ರೀತಿ ಆ್ಯಕ್ಷನ್ ತಗೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ ಪ್ರಧಾನಿ ಮೋದಿಯವರು ಡೆಲ್ಲಿನಲ್ಲಿ, ಅಮಿತ್ ಶಾ ಅವರು ಕಾಶ್ಮೀರದಲ್ಲಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಮುಂದಿನ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ